ನಮಸ್ಕಾರ, ನಾನು ಮಾಲಿನಿ ಭಾಸ್ಕರ್. ನನ್ನ ಫುಡ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ತುಂಬ ರುಚಿಯಾದ ಕೂಟ್ ಹೇಳ್ಕೊಡ್ತಾ ಇದ್ದೀನಿ. ಸಬ್ಸಿಗೆ ಸೊಪ್ಪು, ಈರುಳ್ಳಿ ಹಾಕಿಬಿಟ್ಟು ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಚಳಿಗಾಲ ಇನ್ನೇನು ಕಾಲಿಡ್ಲ ಅಂತ ಹೇಳ್ತಾ ಇದೆ. ಸೊ ಮೆಣಸು ಹಾಕ್ಬಿಟ್ಟು ಮಾಡೋ ಅಡುಗೆಗಳು ತುಂಬ ಹಿತ ಅನಿಸುತ್ತೆ. ನೋಡಿ, ಇದರಲ್ಲಿ ಒಂದೂವರೆ ಚಮಚ ಕಡಲೆಬೇಳೆ, ಉದ್ದಿನಬೇಳೆ ಹಾಕಿದ್ದೀನಿ. ಚೂರು ಅರಿಶಿನ ಹಾಕ್ತಾಯಿದ್ದೀನಿ. ಅರ್ಧ ಸ್ಪೂನ್ ಜೀರಿಗೆ ಹಾಕ್ತಾಯಿದ್ದೀನಿ. ಕಾಳುಮೆಣಸು 1/4 ಸ್ಪೂನ್ ಹಾಕ್ತಾಯಿದ್ದೀನಿ. ಕೂಟಿಗೆ ಜಾಸ್ತಿ ಕೊತ್ತಂಬರಿ ಬೀಜ ಬೇಕಿಲ್ಲ, ಒಂದು ಸ್ವಲ್ಪನೇ ಹಾಕಿದರೂ ಸಾಕು. ಇದರಲ್ಲಿ ಮೆಣಸು ಖಾರನೇ ಖಾರ. ಇದನ್ನು ಸುಮ್ಮನೆ ಕಲ್ಲರಿಗೆ ಬೇಕಾದರೂ ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ಕೋಬೋದು. ಇದನ್ನು ಹುರಿಯೋಣ ಕೆಂಪಿಗೆ. ಮೆಣಸು ಅಂದ ತಕ್ಷಣ ಒಂದು ವಿಷಯ ಜ್ಞಾಪಕ ಬಂತು ನನಗೆ. ಇದು ಗುಂಟೂರು, ಬ್ಯಾಡ್ಗಿ ಅಂತೆಲ್ಲ 108 ಥರ ಚಿಲ್ಲೀಸ್ ಬಗ್ಗೆ ಹೇಳ್ತೀವಲ್ಲ, ಅದೆಲ್ಲ ನಮ್ಮ ಇಂಡಿಯಾ ಕಾಲಿಟ್ಟಿದ್ದೆ 17ನೇ ಶತಮಾನದಲ್ಲಿ. ಅವತ್ತು ಹೇಳಿದ್ನಲ್ಲ, ಸೂಪಶಾಸ್ತ್ರ 15-16ನೇ ಶತಮಾನದಲ್ಲಿ ಬಂತು ಅಂತ. ಮಂಗರಸ 3ನೇ ರಾಜ, ಅವನು ಅಷ್ಟು ರೆಸಿಪಿ 6 ಚಾಪ್ಟ್ರಲ್ಲಿ ಬರೆದಿದ್ರೆ ಒಂದೇ ಒಂದರಲ್ಲೂ ಈ ಮೆಣಸಿನ್ಕಾಯಿದು ವಿಷಯ ಇಲ್ಲ. ಯಾಕೆಂದರೆ ಅವಾಗ ಇಲ್ಲಿ ಬೆಳೀತಾನೆ ಇರಲಿಲ್ಲ, ಗೊತ್ತೇ ಇರಲಿಲ್ಲ. ಇದು ದಕ್ಷಿಣ ಅಮೇರಿಕಾದಿಂದ ನಮ್ಮ ಇಂಡಿಯಾಗೆ ಬಂದು ಈಗ ನಮ್ಮ ಆಹಾರದಲ್ಲಿ ಅವಿಭಾಜ್ಯ ಅಂಗ ಆಗೋಗಿದೆ. ಇದಿಲ್ಲದೆ ಬರೀ ಮೆಣಸಲ್ಲೇ ಮಾಡ್ತಿದ್ರ ಅಥವಾ ಇನ್ನೇನಾದರೂ ಇತ್ತ ನೋಡಬೇಕು. ಬರೀ ಮೆಣಸಂತೂ ನಮ್ಮದು ಮುಂಚೆಯಿಂದ ಇರೋ ಖಾರ ಸ್ಪೈಸು. ಆಮೇಲೆ ಇದು ಬಂದುಬಿಟ್ಟು ಎಷ್ಟು ನಮಗೆ ಇದಿಲ್ಲದೆ ಏನು ಸಾಂಬಾರು ಪದಾರ್ಥ ಮಾಡೋಕ್ಕೆ ಆಗಲ್ಲ ಅನ್ನೋಷ್ಟರ ಮಟ್ಟಿಗೆ ಮೆಣಸಿನ್ಕಾಯಿ ಈಗ ನಮ್ದಾಗ್ಬಿಟ್ಟಿದೆ. ಇನ್ನು ಇದು ಜಸ್ಟ್ ಬಂದಿರೋದು 17ನೇ ಶತಮಾನದಿಂದ. ಆಯಿತು, ಕೆಂಪಾಗ್ತಾ ಇದೆ. ಇದನ್ನು ಡ್ರೈ ರೋಸ್ಟ್ ಮಾಡಿದರೆ ಸಾಕು. ಸಾಕು. ಈಗ ಇಲ್ಲಿ ಸಬ್ಸಿಗೆ ಸೊಪ್ಪನ್ನು 3 ಸಲ ತೊಳ್ಕೊಂಡು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಒಂದು ಸಣ್ಣ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಇದು ನೀರಿನಲ್ಲಿ ಕುದೀಲಿ. ಮುಕ್ಕಾಲಷ್ಟು ಕೊಬ್ಬರಿ ತಗೊಂಡಿದ್ದೀನಿ. ಒಂದು ಚಿಕ್ಕ ನಿಂಬೆಹಣ್ಣು ಗಾತ್ರದಷ್ಟು ಹುಳಿ ನೆನೆಸಿಟ್ಕೊಂಡಿದ್ದೀನಿ. ಕೆಲವರು ಕೂಟನ್ನು ಹುಳಿ ಹಾಕದೆ ಮಾಡ್ತಾರೆ, ಬಟ್ ನಾನು ಹುಣಸೆ ಹಣ್ಣು ಹಾಕ್ತಾಯಿದ್ದೀನಿ. ಅದಾರಲಿ ರುಬ್ಕೊಂಡು ಬಂದಮೇಲೆ ಇದಕ್ಕೆ ಹಾಕ್ಬಿಟ್ಟು ಬೇಳೆನೂ ಸೇರಿಸ್ಬಿಟ್ಟು ಕುದಿಸಿದ್ರಾಯ್ತು. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.